ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟನ್ನು ಉಪಯೋಗಿಸಿ ಬೆಲ್ಲದ ಕ್ಯಾರೆಟ್ ಹಲ್ವನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಸಾಮಾನ್ಯವಾಗಿ ಸಕ್ಕರೆಯಿಂದ ಕ್ಯಾರೆಟ್ ಹಲ್ವನ ಮಾಡ್ತಾ ಇರ್ತೀವಿ. ನಾನು ಬೆಲ್ಲದಲ್ಲಿ ಕ್ಯಾರೆಟ್ ಹಲ್ವ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡಬೇಕಾಯಿತು. ನಾನು ಫಸ್ಟ್ ಟೈಮು ಮಾಡಿದ್ದು ಕ್ಯಾರೆಟ್ ಹಲ್ವನ ಬೆಲ್ಲದಲ್ಲಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟರು. ನಾನು ಇವತ್ತು 2 kg ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ಬೆಲ್ಲದ ಕ್ಯಾರೆಟ್ ಹಲ್ವನ ಮಾಡ್ತಾಯಿದ್ದೀನಿ. ನಾವು ಕ್ಯಾರೆಟ್ ಹಲ್ವನ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಜಾಸ್ತಿ ನಾವು ಸಕ್ಕರೆಯಿಂದಲೇ ಮಾಡ್ತಾಯಿರ್ತೀವಿ. ಆದರೆ ಸಕ್ಕರೆಗಿಂತ ಬೆಟರು ಬೆಲ್ಲ. ಹಾಗಾಗಿ ನಾವು ಬೆಲ್ಲದಲ್ಲಿ ಕ್ಯಾರೆಟ್ ಹಲ್ವ ಮಾಡಿಕೊಟ್ರೆ ಕಣ್ಣಿಗೂ ಒಳ್ಳೆಯದು ಮತ್ತು ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ನಾನು ಕ್ಯಾರೆಟ್ ಹಲ್ವನ ಮಾಡ್ತಾಯಿದ್ದೀನಿ ಬೆಲ್ಲದಲ್ಲಿ. ಬನ್ನಿ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಾನು ಕ್ಯಾರೆಟ್ ಹಲ್ವ ಮಾಡೋದಕ್ಕೆ 1 kg ಡೆಲ್ಲಿ ಕ್ಯಾರೆಟು, ಹಾಗೆ 1 kg ನಾವು ಡೈಲಿ ಉಪಯೋಗ ಮಾಡ್ತೀವಲ್ಲ ಆ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಕ್ಯಾರೆಟ್ನೆಲ್ಲನ ತುರಿದ್ಬಿಟ್ಟು ಎರ್ದುಬಿಟ್ಟು ಆಮೇಲೆ ತುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೆಶ್ ಆಗೆಲ್ಲ ಇದ್ದರೆ ಎರೆಯೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದ್ದರೆ ಒಂದು ಸ್ವಲ್ಪ ಒಣಗ್ದಾರ ಇರುತ್ತೆ, ಆದರೆ ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟು. ಅದಾದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ನೋಡಿ ಈ ರೀತಿ ಎಲ್ಲ ತುರ್ಕೊಬೇಕಾಗುತ್ತೆ. ನಾನು 1 kg ಕ್ಯಾರೆಟ್ನ ಇದೇ ರೀತಿ ತುರ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿದೆ ಈ ಕ್ಯಾರೆಟ್ ಅಂತಂದ್ಬಿಟ್ಟು. ಇದನ್ನು ಈ ರೀತಿ ತುರಿದಾದ್ಮೇಲೆ 1 kg ನಾನು ಡೆಲ್ಲಿ ಕ್ಯಾರೆಟನ್ನು ಇದೇ ರೀತಿ ತುರಿದಿಟ್ಕೊಂಡಿದ್ದೀನಿ. ನಾನು 2 ಕ್ಯಾರೆಟನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಇರುತ್ತೆ ಅಂದ್ಬಿಟ್ಟು. ಏಕೆಂದರೆ 2 ಕ್ಯಾರೆಟನ್ನು ತುಂಬ ಬೇಗನೆ ಬೇಯುತ್ತೆ. ನೋಡಿ, ಇದು 1 ಡೆಲ್ಲಿ ಕ್ಯಾರೆಟು, 1 ನಮ್ಮ ಊಟಿ ಕ್ಯಾರೆಟ್. ಇದು ನಾವು ಡೈಲಿ ತರಕಾರಿಗಳನ್ನ ತೊಗೊಂಬಂದಾಗ ಈ ಕ್ಯಾರೆಟ್ನ ತೊಗೊಂಬರೋದು. ಇದು ನೋಡಿ, ಇದು ಡೆಲ್ಲಿ ಕ್ಯಾರೆಟು ಈ ಕಲರ್ ಇರುತ್ತೆ. ನೋಡಿ, ಇದನ್ನೆಲ್ಲನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದರೊಳಗೆ ನೀರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಈ ಕ್ಯಾರೆಟ್ ಬಂದು ನಾವು ಸಾಮಾನ್ಯವಾಗಿ ಉಪಯೋಗಿಸುವಂಥ ಕ್ಯಾರೆಟು. ನಾವೆಲ್ಲ ತರಕಾರಿಗಳ್ನ ತಂದಾಗ ಇದೇ ಕ್ಯಾರೆಟ್ನ ತೊಗೊಂಬರೋದು. ಡೆಲ್ಲಿ ಕ್ಯಾರೆಟ್ ಮಾತ್ರ ನಮಗೆ ಸಾಮಾನ್ಯವಾಗಿ ಸಿಗೋದಿಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 200 ಗ್ರಾಮು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈಗ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ಳೋಣ. ಹೀಗೆ ಕ್ಯಾರೆಟ್ ಹಲ್ವ ಮಾಡಿಬಿಟ್ಟು ನಾವು ಲಂಚ್ ಬಾಕ್ಸ್ ರೆಸಿಪಿಯಾಗೂ ಕಟ್ಬೋದು. ಮಕ್ಕಳಿಗಂತೂ ನಾವು ಈಗ ಸ್ನ್ಯಾಕ್ಸ್ ಎಲ್ಲ ಕೊಡಬೇಕಾಗುತ್ತೆ, ಸ್ನ್ಯಾಕ್ಸ್ ಪೀರಿಯಡ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ನಾವು ಈ ರೀತಿ ಎಲ್ಲ ಮಾಡಿಕೊಟ್ರೆ ನಾವು ಬೇರೆ ಕಡೆಯಿಂದ ತೊಗೊಂಬಂದು ಕೊಡೋದ್ರ ಬದಲು ನಾವೇ ಮನೆಯಲ್ಲೇ ತಯಾರಿಸಿದ ಫುಡ್ಗಳನ್ನೆಲ್ಲ ಕೊಡ್ತಾಯಿದ್ರೆ ಮಕ್ಕಳು ಹೆಲ್ತೂ ಚೆನ್ನಾಗಿರುತ್ತೆ ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ಈ ರೀತಿ ಮಾಡೋದ್ರಿಂದ ನಾವು ಕಲ್ತ್ಕೊಂಡ್ಲೂಬೋದು. ಈಗ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ದ್ರಾಕ್ಷಿನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ನಾನು ಅದೇ ತುಪ್ಪದಲ್ಲಿ ಈಗ ಕ್ಯಾರೆಟನ್ನು ಹುರ್ಕೊತಾ ಇದ್ದೀನಿ. 2 ಕ್ಯಾರೆಟನ್ನು ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. 200 ಗ್ರಾಮು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ. ಈಗ 2 ಕ್ಯಾರೆಟನ್ನು ಸೇರಿಸಾದ್ಮೇಲೆ ಬಾಣಲಿಗೆ ಇದರ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಬಾಡಿಸ್ಕೊಬೇಕಾಗುತ್ತೆ. ನೋಡಿ, ಆದಷ್ಟು ನಾವು ತಳ ದಪ್ಪ ಇರೋ ಪಾತ್ರೆನ ತಗೊಂಡ್ರೆ ಇದೆಲ್ಲ ಸೀದೋಗೋ ಚಾನ್ಸ್ ಇರೋದಿಲ್ಲ, ಇಲ್ಲಾಂದರೆ ತಳ ಎಲ್ಲ ಒತ್ಬಿಡುತ್ತೆ. ಆದಷ್ಟು ತಳ ದಪ್ಪ ಇರೋ ಪಾತ್ರೆ ತಗೊಂಡ್ರೆ ಸಿಯೋದಿಲ್ಲ. ಮತ್ತು ನಾವು ಕೈ ಆಡಿಸ್ಕೊಂಡು ಎಲ್ಲ ಹದವಾಗಿ ಹುರ್ಕೊಬೇಕಾಗುತ್ತೆ. ಏಕೆಂತಂದರೆ ಇದರೊಳಗೇ ನಾವು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇದರ ನೀರಿನ ಅಂಶ ಎಲ್ಲನ ಹಿಂಗೋವರೆಗೂ ತುಪ್ಪದಲ್ಲಿ ಬಾಡಿಸ್ಕೊಬೇಕಾಗುತ್ತೆ. ಕ್ಯಾರೆಟ್ ಹಲ್ವ ಮಾಡೋದು ತುಂಬ ಸಿಂಪಲ್ಲು, ಆದರೆ ತುರಿಯೋದೇ ಒಂದು ಸ್ವಲ್ಪ ಕಷ್ಟ ಮತ್ತು ಜಾಸ್ತಿ ಐಟಮ್ಗಳ ಅವಶ್ಯಕತೆ ಏನಿರೋದಿಲ್ಲ. ಒಂದು ಸ್ವಲ್ಪ ನಾವು ನೀರು ಹಾಕ್ತಲೇ ರೋಸ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ನೋಡಿ ಹೀಗೆ ತಿರುಗ್ಕೊಬೇಕಾಗುತ್ತೆ. ಕೈ ಆಡಿಸ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷದೊಳಗಡೆ ಈ ರೀತಿ ಎಲ್ಲ ಚೆನ್ನಾಗಿ ಕ್ಯಾರೆಟ್ ಎಲ್ಲನ ತುಪ್ಪದಲ್ಲೇ ನಾನು ಹುರ್ಕೊಂಡಿದ್ದೀನಿ. ನೋಡಿ, ನಾನು ಹಾಕಿರೋ ಕ್ಯಾರೆಟು ಅರ್ಧಕ್ಕಾಗಿದೆ, ಅಲ್ಲಿವರೆಗೂ ಹುರ್ಕೊಬೇಕು. ಚೆನ್ನಾಗಿ ಕ್ಯಾರೆಟ್ನ ತುಪ್ಪದಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಈಗ 1 ಲೀಟ್ರ್ ಹಾಲು ಹಾಕ್ಬಿಟ್ಟು ನಾನು ಹಾಲು ಹಿಂಗೋವರೆಗೂ ನಾವು ಚೆನ್ನಾಗಿ ಕ್ಯಾರೆಟ್ನ ಬೇಯಿಸ್ಕೊಬೇಕಾಗುತ್ತೆ. ನೀರು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆದಷ್ಟು ನಾವು ಹಾಲಿನಲ್ಲಿ ಬೇಯಿಸ್ಕೊಂಡ್ರೆ ಕ್ಯಾರೆಟ್ನ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. 1 ಲೀಟ್ರ್ ಹಾಲು ಸೇರಿಸಾದ್ಮೇಲೆ ಎಲ್ಲ ಈ ರೀತಿ ಕೈ ಆಡಿಸ್ಕೊಬೇಕಾಗುತ್ತೆ ಒಂದು ಸಲ. ನೋಡಿ, ಹೀಗೆ ತಳ ದಪ್ಪ ಇರೋ ಪಾತ್ರೆನ ತೊಗೊಂಡ್ರೆ ಸೀದೋಗೋ ಚಾನ್ಸ್ ಇರೋದಿಲ್ಲ, ತಳ ಎಲ್ಲ ಒತ್ತೋದಿಲ್ಲ ಫ್ರೆಂಡ್ಸ್. ಹಾಗೆ ಯಾವಾಗಲೂ ನಾವು ಕೈ ಆಡಿಸ್ಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ, ಹೀಗೆ ಹಾಲು ಹಾಕಾದ್ಮೇಲೆ ನಾವು ಚೆನ್ನಾಗಿ ಒಂದು ಸಲ ತಿರುಗಿಬಿಟ್ಟು ಮುಚ್ಚಿಬಿಟ್ಟು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಬೆಂದಾದಮೇಲೆ ನಾವು ತಳ ಹಿಡ್ದಿರುತ್ತೆ ಅಂದ್ಕೊಂಡಿರ್ತೀವಿ, ಆದರೆ ತಳ ಏನು ಹಿಡ್ದಿರೋದಿಲ್ಲ. ನೋಡಿ, ಇನ್ನೊಂದು ಸಲ ಒಂದು 3 ನಿಮಿಷ 4 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾವು ಬೇಯಿಸ್ಕೊಬೇಕಾಗುತ್ತೆ. ಹಾಗೆ ಒಂದು 2ರಿಂದ 3 ಸಲ ಮಾಡ್ಕೊಬೇಕು. ಅಷ್ಟರೊಳಗಡೆ ಕ್ಯಾರೆಟು ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇನ್ನು 3/4 ಭಾಗ ಕ್ಯಾರೆಟ್ ಬೆಂದಿದೆ.
ಈ ಸಮಯದಲ್ಲಿ ಬೆಲ್ಲನ ಹಾಕ್ಕೊಬೇಕಾಗುತ್ತೆ. ಬೆಲ್ಲ ಎಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಬೇಗ ಕರಗುತ್ತೆ. ನಾನು ಒಂದು 600 ಗ್ರಾಮು ಬೆಲ್ಲನ ತೊಗೊಂಡಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ತಗೊಳ್ಳಿ. ಜಾಸ್ತಿ ಬೆಲ್ಲ ಬೇಕು ಅಂತಂದರೆ ಸಾಕು, ಇಷ್ಟು 600 ಗ್ರಾಮು. ಇಲ್ಲ ಇನ್ನೊಂದು ಸ್ವಲ್ಪ ನಾವು ಕಡಿಮೆ ಸ್ವೀಟ್ ತಿಂತೀವಿ ಅಂತಂದರೆ ಒಂದು 400ರಿಂದ 500 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಮನೆಯಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ನಾನು 600 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಬೆಲ್ಲ ಸೇರಿಸಾದ್ಮೇಲೆ ಬಾಯಿ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಬೇಕು. ಅದಾದಮೇಲೆ ಮತ್ತೆ ಓಪನ್ ಮಾಡಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ಒಂದು 2ರಿಂದ 3 ಸಲ ನಾವು ಬೇಯಿಸ್ಕೊಳೋದ್ರೊಳಗಡೆ ಚೆನ್ನಾಗಿ ಕ್ಯಾರೆಟು ಬೇಯುತ್ತೆ. ನಾವು ಹಾಕಿರೋ ನೀರು, ಬೆಲ್ಲದಿಂದ ಬಂದಿರೋಂಥ ನೀರು ಎಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದರೊಳಗಿರೋ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಕ್ಯಾರೆಟ್ ಹಲ್ವಾನ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಬೋದು. ಇದಕ್ಕೆ ಜಾಸ್ತಿ ಐಟಮ್ಗಳ ಅವಶ್ಯಕತೆಯೂ ಇರೋದಿಲ್ಲ ಮತ್ತು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಒಂದು ಸ್ವಲ್ಪ ನೀರಿನಂಶ ಇದೆ ಅಷ್ಟೇ. ಇನ್ನೊಂದು 2 ನಿಮಿಷ ಬೇಯೋದ್ರೊಳಗಡೆ ಆ ನೀರೆಲ್ಲ ಚೆನ್ನಾಗೇ ಇಂಗುತ್ತೆ ಫ್ರೆಂಡ್ಸ್. ಈಗ ನಾವು ಕರ್ಕೊಂಡಿರೋಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಹಲ್ವಾ ರೆಡಿ ಆಗುತ್ತೆ. ನಾನು ಒಂದು 5ರಿಂದ 6 ಏಲಕ್ಕಿನ ಕೊಟ್ಬಿಟ್ಟು ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಹಾಗೆ ಕರೆದಿರೋಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇಲ್ಲ ಅಂದ್ರೂ ನಾವು ಡೈಲಿ ಒಂದು 3ರಿಂದ 4 ದಿನಕ್ಕೊಂದು ಸಲ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀವಿ, ಮಕ್ಕಳಿಗೆಲ್ಲ ಕೊಡ್ತಾಯಿದ್ದೀವಿ ಅಂತಂದರೆ ನಾವು ಆರಾಮಾಗಿ ಗೋಡಂಬಿ, ದ್ರಾಕ್ಷಿ ಇಲ್ದಲೇ ಉಪಯೋಗ ಮಾಡಿಬಿಟ್ಟು ಇದೇ ಮೆಥಡಲ್ಲಿ ಮಾಡ್ಬೋದು. ಏಕೆಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾರೆಟ್ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು. ಆದಷ್ಟು ನಾವು ಸಕ್ಕರೆನ ಅವಾಯ್ಡ್ ಮಾಡಿಬಿಟ್ಟು ಬೆಲ್ಲನ ಹಾಕೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡೋದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಹೆಲ್ತಿಯಾದ ಫುಡ್ನ ನಾವು ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈಗ ನೀರಿನ ಅಂಶ ಎಲ್ಲನ ಹೀರ್ಕೊಂಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಕ್ಯಾರೆಟ್ ಹಲ್ವಾ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು. ಮಕ್ಕಳು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಕೊಡ್ತೀವಲ್ಲ, ಅದ್ರ ಬದಲು ಇದನ್ನೆಲ್ಲ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಾವು ಹಲ್ವಾಗಳು ಮಾಡಬೇಕಾದ್ರೆ ನಾವು ಜಾಸ್ತಿ ಸಕ್ಕರೆನೇ ಉಪಯೋಗ ಮಾಡಿಬಿಟ್ಟು ಹಲ್ವಾನ ಮಾಡೋದು. ಆದರೆ ಸಕ್ಕರೆನ ಒಂದು ಸ್ವಲ್ಪ ಎಲ್ಲನ ಅವಾಯ್ಡ್ ಮಾಡಿಬಿಟ್ಟು ನಾವು ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹೇಳಿದ್ರೇ ಗೊತ್ತಾಗೋದು ಬೆಲ್ಲ ಹಾಕಿದ್ದೀವಿ, ಬೆಲ್ಲ ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ. ಅಷ್ಟು ಸ್ವೀಟು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ವ್ಯಕ್ತಪಡಿಸಿ ಕಮೆಂಟ್ ಮೂಲಕ. ಹಾಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವಿನ್ನು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯವಾದದ್ದು ಫ್ರೆಂಡ್ಸ್. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.